ಹೆಲೋ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಏನಪ್ಪ ಅಂತಂದರೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಅಕ್ಕನ ಮನೆಯಲ್ಲಿ ಫಂಕ್ಷನ್ ಇದೆ ಇವತ್ತು, ಅವ್ರ ತಾಯಿ ಮನೆಯಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ನಮ್ಮ ಚಿನ್ನಿಗೆ ಸ್ವಲ್ಪ ಶಾಪಿಂಗ್ ಮಾಡೋಣ, ಬಟ್ಟೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪಾಪು ಬಿಟ್ಬಿಟ್ಟು. ಏನಂತಂದರೆ ಇವಾಗ ನಮ್ಮ ಚಿನ್ನಿಗೆ ಬಾಡಿಗೆ ಇತ್ತು, ಹಾಗೆಯೇ ಅವರು ಬಾಡಿಗೆ ಮುಗಿಸ್ಕೊಬರ್ತೀನಿ ಅಷ್ಟರಲ್ಲಿ ರೆಡಿಯಾಗಿರು ಅಂತ ಹೇಳಿಬಿಟ್ಟು ಅವರು ನನಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಹೊರಟಾ ಬಾಯ್. ಎಷ್ಟೊತ್ತಾಗುತ್ತೆ ಚಿನ್ನಿ? 12 ಗಂಟೆಗೆ ರೆಡಿ ಇರಬೇಕು. ನಾನು ಹಾಗೆ ಬರ್ತೀನಿ, ಬೇಗ ತಂದು. ಆಯಿತು. ಬಾಯ್ ಬಾಯ್ ಮಾಡು. ನೋಡಿದ್ರಲ್ಲ ಗೈಸ್, ನಮ್ಮ ಚಿನ್ನಿ ಬಾಡಿಗೆ ಹೋದರು. ಹಾಗೆಯೇ ನಾನು ಕೂಡ ತಿಂಡಿ ಮಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ಪಾಪಿಲಿ ಆಟ ಆಡ್ತಾ ಇದ್ದ ಅವ್ರ ತಾತನ ಜೊತೆ. ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾ ಇದ್ದ, ಕರ್ಕೊಂಡು ಹೋಗ್ಲಿ ಅಂತ ಹೇಳಿಬಿಟ್ಟು. ಎಲ್ಲಿಗೆ ಹೋಗ್ಬೇಕು ನೀನು? ಹಾಂ, ಆಚೆ ಹೋಗ್ಬೇಕಾ? ಸುಸು ಮಾಡ್ತಿದೀಯಾ? ಹೇಳ್ಬೇಕು ತಾನೆ. ಹೋಗು ಹೋಗು. ಬಾಯ್. ಏ ಬಬ್ಲು, ಎಲ್ಲಿ ನೋಡ್ತಿದೀಯಾ? ಅಡ್ಗೆ ಮನೆ ಕಡೆನೇ ನೋಡ್ತಾನೆ. ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ರು ತಿಂಡಿನ. ನೀವೂ ಬನ್ನಿ ಗೈಸ್ ತಿಂಡಿ ಮಾಡಲಿಕ್ಕೆ. ಜಾಸ್ತಿ ಇದೆಯಾ? ನೋಡಿ ಗೈಸ್, ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಹೊರಟ್ವಿ ನಾವು. ಇವಾಗ ರೆಡಿಯಾಗಿಬಿಟ್ಟು ಅದೇ ಅಕ್ಕನ ಮನೆ ಫಂಕ್ಷನ್ಗೆ, ಹಾಗೆಯೇ ಚಿನ್ನಿಗೆ ಬಟ್ಟೆಗಳನ್ನ ತೊಗೊಂಡು ಬರ್ತೀವಿ. ಅದು ಅಮ್ಮನಿಗೆ ತೋರಿಸಲ್ಲ, ಹಾಕೊಂಚೂರು ಹಂಗೆ. ಸುಮ್ಮನೆ ನೀನು ಹಿಡ್ಕೋ, ಗೊತ್ತಾ? ಹಿಂಗೆ ಇಲ್ಲ ಗೊತ್ತಾದ್ರೆ ಅವ್ರಿಗೆ ಗೊತ್ತು, ತೆಗಿತಾರೆ ಅವತ್ತು. ಈ ಕಡೆ ಚಿಕ್ಕಿ ಬಿಡಬೇಕು. ತೆಗೆದ್ಬಿಟ್ಟು ಇಲ್ಲಿ 1 2 ಕೆಳಗಡೆ ಬರ್ಬೇಕು, ಮತ್ತೆ ಕೆಳಗೆ ಬರ್ಬೇಕು, ಬರ್ಬೇಕು ಹಿಂಗೆ. ಜಿ ಅಂತ, ಜಿ ಅಂದರೆ ಗಾಯತ್ರಿ ಕಾಕನಂತ ಬರ್ತದೆ ಹಿಂಗೆ. ಸರಿಯಾ? ಹಿಂಗೆ ಬಿಟ್ರೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಅಂತ ಓಪನ್ ಆಗ್ತೀವಿ. ನೋಡಿ ಗೈಸ್, ಇವಾಗ ಅಮ್ಮನ ಹತ್ರ ಫೋನ್ ಇರಲಿಲ್ಲ, ಹಾಗಾಗಿ ಅಂದರೆ ಇದೆ, ಅದಕ್ಕೆ ಕರೆನ್ಸಿ ಹಾಕಿರಲಿಲ್ಲ. ಅದಕ್ಕೆ ಇವಾಗ ನಾನು ಫೋನ್ನ ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂತ ಇಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ. ಅಮ್ಮನಿಗೆ ಅದು ಲಾಕ್ ಹಾಕ್ಬಿಟ್ಟಿದ್ದೆ. ಲಾಕು ಅವ್ರಿಗೆ ಗೊತ್ತಾಗಲ್ಲ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ತೋರಿಸಿದ್ವಿ, ಆಮೇಲೆ ಅವರಿಗೆ ಗೊತ್ತಾಗಲ್ವೇನೋ ಅಂತ ಹೇಳ್ಬಿಟ್ಟು ಇವಾಗ ಲಾಕ್ ತೆಗೆದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಆದರೆ ಇನ್ಸ್ಟಾಗ್ರಾಮ್ ಬರುತ್ತೆ, ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ. ಲಾಕ್ ತೆಗಿತೀಯಾ? ಲಾಕೆ ತೆಗ್ಬಿಡಂದ್ರೆ ಲಾಕ ಕ್ಯಾನ್ಸಲ್ ಮಾಡ್ತೀನಿ ಬರೋ ಗಂಟ, ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡ್ರೆ. ಲಾಕಿಲ್ಲ, ಸುಮ್ಮನೆ ಓಪನ್ ಆಗಿ ಓದ್ಕೊಂಡ್ರೆ ಗೊತ್ತದೆ. ಹಿಂಗೆ ತಗೊಬಿಟ್ಟು ಇನ್ಸ್ಟಾಗ್ರಾಮು ವಿಡಿಯೋ ಇದೆ. ಲಾಕ್ ಹಾಕಿಲ್ಲ, ಲಾಕ್ ಇಡೀ ಸರಿ ಮಾಡಿ.
ಹ್ಞೂ ಕರೆಕ್ಟಾಗಿ ಆಯ್ತಾ ಇಲ್ಲಿಟ್ಟ ಅಲ್ಲಿ ಬರಲ್ಲ. ಬಾಯ್ ಬಾಯ್ ಬಾಯ್. ಹೌದಲ್ವಾ? ನೋಡಿ ಗೈಸ್, ನಮ್ಮ ಚಿನ್ನಿ ಎಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅವ್ರಿಗೆ ಹೊರಗಡೆ ಎಲ್ಲ ವೀಡಿಯೋ ಮಾಡೋದಂದರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಇದು ಸುಮ್ಮನೆ ಹಾಗೆ ಅವ್ರಿಗೆ ಗೊತ್ತಿಲ್ದಲ್ಲೇ ಸುಮ್ಮನೆ ವೀಡಿಯೋ ಮಾಡಿಬಿಟ್ಟೆ. ಆಚೆ ಇದು ನಮ್ಮ ಅಕ್ಕನ ಮನೆಗೆ ಬಂದು ಇವಾಗ ಹೊರಟಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು. ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ದೆ ಅಲ್ಲೇ, ಅದು ಅಷ್ಟೇ. ಆಮೇಲೆ ಮತ್ತೇನು ವೀಡಿಯೋ ಮಾಡಲಿಲ್ಲ. ಇನ್ನು ನಮ್ಮ ಚಿನ್ನಿ ಶಾಪಿಂಗ್ ಎಲ್ಲ ಮಾಡಿದ್ವಿ, ಅದು ಕೂಡ ಏನು ವೀಡಿಯೋ ಮಾಡಲಿಲ್ಲ ನಾನು ಅಲ್ಲಿಗೆ ಹೊರಟಾಗ. ಮತ್ತು ನನಗೆ ಮರೆತು ಹೋಗಿಬಿಟ್ಟಿದ್ದೆ, ನಾನು ಅಲ್ಲಿ ಶಾಪಿಂಗ್ ಮಾಡುವಾಗ ನಾನು ಅಲ್ಲಿ ವೀಡಿಯೋ ಮಾಡಬೇಕು ಅನ್ನೋದೆಲ್ಲ ಮರ್ತ್ಕೊಬಿಟ್ಟಿದ್ದೆ ನಾನು, ನನಗೆ ನೆನಪೇ ಇರಲಿಲ್ಲ. ಇಲ್ಲಾಂದಿದ್ರೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಬಿಡ್ತಿದ್ದೆ ಅವ್ರಿಗೆ ಗೊತ್ತಿಲ್ದಲ್ಲೇ. ಆಮೇಲೆ ಅಷ್ಟೇ, ಇನ್ನೇನು ಇಲ್ಲ ಗೈಸ್. ಅಲ್ಲಿಂದ ಅವ್ರಿಗೆ ಬಟ್ಟೆ ಅಷ್ಟೇ ತೊಗೊಂಡು ಬಂದಿದ್ದೀನಿ, ಇನ್ನೇನು ಶಾಪಿಂಗ್ ಮಾಡಲಿಲ್ಲ ನಾವು. ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಆಗಲೇ. ನಾವು ನಾಗಮಂಗಲಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೀದಾ ಮಂಡ್ಯಕ್ಕೆ ಬಂದ್ವಿ. ಮಂಡ್ಯದಲ್ಲಿ ಬಂದು ಬಟ್ಟೆ ತೊಗೊಂಡ್ವಿ. ಮತ್ತು ಪಾಪು ಬೇರೆ ಅಳ್ತಾ ಇತ್ತ ಅಂತ ಹೇಳಿಬಿಟ್ಟು ಅಮ್ಮ ಕಾಲ್ ಮಾಡಿದ್ರು. ಹಾಗಾಗಿ ಏನೂ ಜಾಸ್ತಿ ಸುತ್ತಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ಸೀದಾ ಬಟ್ಟೆ ತೊಗೊಂಡು ಮನೆಗೆ ಬಂದ್ವಿ ಗೈಸ್. ನೋಡಿ ಗೈಸ್, ನಾಡಿದ್ದು ದೊಡ್ಡಮ್ಮನ ಹಬ್ಬ ಇದ್ದಿದ್ದರಿಂದ ಎಲ್ಲ ಆಟದ ಮೇಲಿರೋ ಪಾತ್ರೆಗಳನ್ನೆಲ್ಲ ತೆಗೆದಿಡ್ತಾ ಇದ್ದಾರೆ ಇವಾಗ ಎಲ್ಲನೂ. ಅಂದರೆ ಅಡುಗೆ ಮಾಡಲಿಕ್ಕೆಲ್ಲ ಬೇಕಲ್ವ, ದೊಡ್ಡ ದೊಡ್ಡ ಪಾತ್ರೆಗಳು, ನೆಂಟರೆಲ್ಲ ಬರ್ತಾರೆ ಅಲ್ವಾ. ಹಾಗಾಗಿ ಎಲ್ಲ ಪಾತ್ರೆಗಳನ್ನು ಎಲ್ಲ ಕೆಳಗಿಳಿಸ್ತಾ ಇದ್ದಾರೆ. ನೋಡಿ ಗೈಸ್, ಇದು ನಮ್ಮ ಚಿನ್ನಿಗೆ ತಂದಿರೋ ಬಟ್ಟೆಗಳು. ಎಂತ ತೊಗೊಂಡಿಲ್ಲ, ಬರೀ 3 ಶರ್ಟು, ಆಮೇಲೆ 2 ಜೀನ್ಸ್ ತೊಗೊಂಡ್ವಿ. ಆಮೇಲೆ ಒಂದು ಜರ್ಕಿನ್ ತೊಗೊಂಡಿದ್ದು ಅಷ್ಟೇ. ಏನು ಅಂತಂದರೆ ಇದೆಲ್ಲ ತೆಗೆದು ಅಪ್ಪ ಅಮ್ಮನಿಗೆ ಇಬ್ಬರಿಗೂ ತೋರಿಸಿದ್ವಿ. ಇವಾಗೆಲ್ಲ ಮಡಚಿಡಬೇಕು, ಅವ್ರಿಗೆ ತೋರಿಸಿದ್ವಲ್ಲ, ಹಾಗಾಗಿ ಇಲ್ಲಿ ಕೆಳಗಡೆನೇ ಇಟ್ಬಿಟ್ಟಿದ್ದೆ. ಬಕೆಟ್ ಇದ್ದಾವ? ಬಕೆಟ್ ಕೊಟ್ಟಾರ? ಇಷ್ಟ ಎರಡೇ ಏನಿದ್ದದ? ಅವೇ ಇನ್ನೊಂದಿತ್ತು ಅನ್ನ ಕಾಲ್ನ ಹಾಕಕ್ಕೆ ಅದ್ಯಾಕಮ್ಮ? ನೀರು ತುಂಬಕ್ಕೆ ಅದ್ರ ನೀರು ಸಾಕಲ್ವಾ? ತಟ್ಟೆ ಇನ್ನು ಮೂರದೇ ಇಟ್ಕೊ ಸೇರಿಸಿ ಬಿಡು. ಸಾಕವ. ಗಂಡು ಹೇಳ್ತೀನಿ, ಏನು ತಗೊಂಗಿಲ್ಲ ನೀವು. ಕಾಫಿ ಲೋಟಲ್ ತಗೊಂಗಿಲ್ಲ. ಸಾಕು, ಚಿಕ್ಕದಿಲ್ಲ. ಚಿಕ್ಕವೇ ಬೇಡ, ಬಾವಲ್ಲಿ ಸಾಕು. ಚಿಕ್ಕದ ಕೊಡ್ಲಿ, ಆಗಿಷ್ಟು ಬಾ. ನನಗಿನ ತುಂಬಕಾಯ್ತು. ಅನ್ನಕ್ಕಾಗುತ್ತೆ ಬಿಡಪ್ಪ, 10 ಸಲ ಎತ್ಕೊಂಡು ಜನ ಕೂತ್ಕೊಂಡಾಗ ಹಾಕೊಳ್ಳೋ ಸಾಕು. ಸಾಕು ಬಾಳೆ. ಈಗೆಲ್ಲ ಆಚೆ ಟೊಂಬಲ್ ಇರ್ತಾವ ಅಲ್ಲಿ. ಇದು ಇವತ್ತು ನೋಡಿದ್ದು, ಇದು ಇವತ್ತು ನೋಡಿದ್ದು. ಇನ್ನು ಕೊಡ್ತದೆ ಆ ಥರದ್ದು. ಜಾಸ್ತಿ ಚಿಕ್ಕದಾಗ್ಲಿಲ್ವಾ ಇದು? ದೊಡ್ಡ ಬಕೆಟು ಅನೇಕ ಆಯ್ತದೆ. ಅದು ಸಾರು, ಸಾರಿಗೆ ಒಂದು ಚಾಪೀಸ್ ಆಯ್ತದೆ. ಅದು ಅಂದ್ರೆ ಸಾರು ಇವೇ ಚೆನ್ನಾಗಿದೆ, ಇವೇ ಚಂದ ಸಾರು. ದೊಡ್ಡ ಕುಡುಮೆ ಇನ್ನೊಂದು ಚಾಪಿಸ್ಕೊಂಡ್ಬಿಡಿಕೊ, ಸಾರು ಮಡಿಕೊ. ಅದು ಕೊಡೋದ, ಅದು ದೊಡ್ಡ ಬಕೆಟ್ ಕೊಡ್ರಿ. ದೊಡ್ಡ ಬಕೆಟ್ ಏನಕ್ಕೆ ಇದನ್ನೇ ಮಡಿಕೊ, ಅನ್ನಕ್ಕೆ ಬಗ್ಗೆ ಅನ್ನ ಹಾಕಿ ಸಾಕದೆ. ನಾಲ್ಕು ಇಲ್ಲ. ಎಷ್ಟಿದ ಬಕೆಟ್ ಹಾಕಿದವಲ್ಲಿ ಮಗನೇ. ಮಗನಿಗೂ ಆಯ್ತಾವ ಇಲ್ಲಿ. ಕಚ್ತಾರ ಅದನ್ನೆಲ್ಲ. ಅಂಡೆ ಒಂದು ಬದಲಾಯಿಸ್ಬೇಕು. ಯಾವುದು? ನೀರಂಡೆ. ನೀರಂಡೆ ಅದು ಚೆನ್ನಾಗದ. ಹಾಕಿದ್ ಬಿಚ್ ಮಾಡಿದ್ರು, ಅದೇನು ತೂತಾಗಿಲ್ಲ. ನೋಡಿ ಗೈಸ್, ನನ್ನ ಮಗ ಹೇಗೆ ಮೊಬೈಲ್ ನೋಡ್ತಾ ಇದ್ದಾನೆ ಅಂತ. ಯಾವ ಕಡೆ ತಿರುಗಿಸ್ತೀನಿ ಆ ಕಡೆ ನೋಡ್ತಾ ಇದ್ದಾನೆ ನೋಡಿ.
ಈಗ ಆಡ್ಮೂರು ಗೋಲಿಲ್ಲ ಅಂದು ಮೆಣಸಜ್ಜಿಗೆ ಸಾರು ಕೊಡಕ್ಕೆ ಸಾಕಲ್ಲ ಬಾಕ್ಸಿದು ಸಾಕಪ್ಪ ಹ್ಞೂ ಸಾಕು ಬನ್ನಿಮ್ಮ. ಇದ್ರಲ್ಲಿ ಚಾಪಿ ಸಾರು ಸಾಕಲ್ವಾ? ಹಾಂ ಹಾಂ ಇಲ್ಲಿ ಕೆಳಗಡೆ ಇದೆಯಲ್ಲ ಅದೇ ಥರ ಬಾಕ್ಸ್ ಇದೆ ಇಲ್ಲಿ. ಈ ಥರದ್ದು ಎಷ್ಟು ಸಾಕ ಅದು ಇಟ್ಕೊಂಡಿದ್ದೀರಾ? ಈ ಥರದ್ದೆಯಾ? ಅದು ವರ್ಷ ಕಂಬ ನೀನು ಯಾರಿಗೂ ಬಾಕ್ಸಿಗೆ ಐತ್ರಿ ಹಾಂ ಒಂದು ಚೀಲ ಕೊಡವೆ ಹಾಂ ಕಾಣಿಸೋ ನಮ್ಗೆ ಏನೋ ಚೀಲ ಕೊಟ್ಟು ಮ್ಯಾಕ್ ಹುಡುಗಿ ಏ ಇನ್ನೂ ಒಬ್ಬರು ಸಂಸಾರ ಮಾಡ್ಬೋದು ಗೈಸ್, ಅಷ್ಟಿದೆ ಪಾತ್ರೆ ಮೇಲ್ಗಡೆ. ನಾ ಇನ್ನೂ ನೋಡೇ ಇಲ್ಲ ಎಷ್ಟಿದೆ ಅಂತ. ಅದೇ ಮಾಡ್ಬಿಡಿ ನೋಡ್ಕೊಳ ನೀರು ಗಂಟು ಆಯ್ತದೆ ಸಾಮಾನುಗಳು. ಹ್ಞೂ ಇನ್ನು ಈ ತೂತಾದ್ರೆ ಈ ಅಡುಗೆ ಮಾಡೋದು ಏನಾರ ಕುಕ್ಕರು ಪಕ್ಕರು ಅದು. ಅಂತೇಳಿ ಚೆಲ್ತಾರೆ ಗೊತ್ತಾಗಬೇಕು ಅಷ್ಟೇ. ನೋಡಿ ಗೈಸ್ ಇವೆಲ್ಲ ಮೇಲಿದ್ದಾವೆ ಈ ಥರದಲ್ಲಿ ಸುಮಾರು ಇಟ್ಟಿದ್ದಾರೆ, ನನಗೂ ಗೊತ್ತಿಲ್ಲ. ಒಂದೊಂದಾಗಿ ಅಮ್ಮ ಆಚೆ ತೆಗಿತಾರೆ ನೋಡಿ. ಬೇಡ ಮಗನೇ ಅದ್ರಲ್ಲಿ ಧೂಳು ಮುಟ್ಬೇಡ ನೀನು. ಈಗ ನೋಡಿ ನಂಗೆ ಇದು ಬೇಡ ಅಂತಾನೆ ನಾನು ಅದು ತೊಗೊಂಡಿದ್ದು. ಹಾಂ ಬೇಡ ನಂಗೆ ಇದು ಬೇಡ. ನಾನು ನೀವು ಅವಾಗೆಲ್ಲ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅಂದ್ರೆ ಅಂತ ನಂಗೆ ಗೋಬಿ ಅಂದರೆ ಇದೆಲ್ಲ ಇಷ್ಟ ಆಗಲ್ಲ ಜಾಸ್ತಿ, ಗೋಬಿನೇ ಇಷ್ಟ ನನಗೆ. ಏನ ನೀವು ಈಗ ಏನು ಗೊತ್ತಾ ಗೈಸ್, ಬರ್ತಾ ನಾವು ಪಾನಿಪುರಿ ಕಟ್ಸ್ಕೊಬಂದಿದ್ವಿ. ಹಾಗೆಯೇ ನನಗಿಷ್ಟ ಅಂತ ಹೇಳಿಬಿಟ್ಟು ನಾನು ಗೋಬಿ ತೊಗೊಂಡಿದ್ದೆ, ಮನೆಯವರಿಗೆಲ್ಲ ಪಾನಿಪುರಿ ತೊಗೊಂಡು ಬಂದಿದ್ದೆ. ಇವಾಗ ಅದನ್ನ ತಿಂತಾಯಿದ್ದೀವಿ ಗೈಸ್. ಎಂತ ಅಂದರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗು ನಾನು ನಮ್ಮೂರಲ್ಲಿ ದೊಡ್ಡಮ್ಮನ ಹಬ್ಬ ನಡೆಯುತ್ತಲ್ಲ ಅಲ್ಲಿ ಸಿಗ್ತೀನಿ ಆಯಿತಾ. ಇನ್ನು ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇ ನಾಡಿದ್ದು ನಮ್ಮೂರಲ್ಲಿ ದೊಡ್ಡಮ್ಮನ ಹಬ್ಬ ಅಲ್ಲಿ ಸಿಗ್ತೀನಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.